ತಮಗೆ ಮೀಸಲಿರುವ ಡಬ್ಬದಲ್ಲಿ ಅತಿ ಹೆಚ್ಚು ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಗೆದ್ದು ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾರೆ ಎನ್ನುವ ಬಿಗ್ ಬಾಸ್ ನಿಯಮದಂತೆ ಟಾಸ್ಕ್ ಶುರುವಾಗುತ್ತದೆ. ಈ ಟಾಸ್ಕ್ ಮುಗಿದ ನಂತರ ಉಸ್ತುವಾರಿ ವಹಿಸಿರುವ ಗಿಲ್ಲಿ ಮತ್ತು ಅಶ್ವಿನಿ ಗೆದ್ದವರನ್ನು ಆಯ್ಕೆ ಮಾಡಬೇಕು. ಜಾಸ್ತಿ ನೀರು ತುಂಬಿಸಿರೋರು ಯಾರು ಎಂದು ಗಿಲ್ಲಿ ಬಕೆಟ್ ಸುತ್ತ ಓಡಾಡತೊಡಗುತ್ತಾರೆ. ಇದರಿಂದ ಅಸಮಾಧಾನಗೊಂಡ ಅಶ್ವಿನಿ ಕರೆಕ್ಟಾಗಿ ಹೇಳ್ಬಿಡು ಹೋಗು, ಇಲ್ದಿದ್ರೆ ನನಗೆ ಹೇಳೋಗ್ಬಿಡು ಎಂದು ಎನ್ನುತ್ತಾರೆ. ನನಗೆ ಸತ್ಯವಾಗ್ಲೂ ಜಜ್ಮೆಂಟ್ ಸಿಗ್ತಾ ಇಲ್ಲ ಎನ್ನುತ್ತಾರೆ ಗಿಲ್ಲಿ. ಮಾಳು ಅವರ ಮಕ್ಕಳು ಬಂದಿದ್ರಲ್ಲ, ಅವರಿಗೂ ಕೇಳಿದ್ರೂ ಹೇಳಿರೋರು ಎಂದು ರಾಶಿಕಾ ತಮಾಷೆ ಮಾಡ್ತಾರೆ. ಕೊನೆಗೆ ಅಶ್ವಿನಿ ಸ್ಪಂದನ ಅವರ ಬಕೆಟ್ನಲ್ಲಿ ನೀರು ಜಾಸ್ತಿ ಇದೆ ಎಂದು ತೀರ್ಪು ಕೊಡುತ್ತಾರೆ. ಇದನ್ನು ಒಪ್ಪದ ಗಿಲ್ಲಿ ನನ್ ಕಣ್ಣಿಗೆ ಕಾವ್ಯ ಅವರ ಬಕೆಟ್ನಲ್ಲಿ ನೀರು ಜಾಸ್ತಿ ಕಾಣಿಸ್ತಿದೆ ಎಂದು ಪಟ್ಟು ಹಿಡಿಯುತ್ತಾರೆ. ಫೇವರಿಸಂ ತಾನೇ ಇದು ಎನ್ನುವ ಧನುಷ್ ಆಪಾದನೆಯೊಂದಿಗೆ ಪ್ರೋಮೋ ಮುಕ್ತಾಯವಾಗುತ್ತದೆ. ತಮಗೆ ಮೀಸಲಿರುವ ಡಬ್ಬದಲ್ಲಿ ಅತಿ ಹೆಚ್ಚು ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಗೆದ್ದು ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾರೆ. ಜಾಸ್ತಿ ನೀರನ್ನು ತುಂಬಿಸಿ ಕಾಪಾಡ್ಕೊಂಡಿರೋರು ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗಿಲ್ಲ, ನಂಗೆ ಹೇಳಕ್ಬಿಡು. ಒಂದ್ ನಿಮಿಷ ಬನ್ನಿ ಸರ್, ಕಾಣಿಸ್ತಿದೆ. ನಮ್ಮೂರ ನ್ಯಾಯ ದೇವರು ಮಗು ಬಂದಿದ್ರು ಗೊತ್ತಾ, ಅವ್ರಿಗೆ ನಿಂತಿರೋ ಅವ್ರು ಹೇಳ್ಬಿಟ್ಟಿದ್ರು. ಜಡ್ಜ್ಮೆಂಟ್ ಸಿಗ್ತಿಲ್ಲ ನಂಗೆ ಸತ್ಯವಲ್ವೇ. ಸ್ಪಂದನ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಇದೆ. ನನ್ ಕಣ್ಣು ಕಾಣಿಸ್ತಾ ಇದೆ, ಕಾವ್ಯ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಕಾಣಿಸ್ತಾ ಇದೆ. ಅದು ಫೇವರಿಸಂ ಅಂತಾನೆ.